ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಅದ್ವಿಕ್ಸ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನನ್ನ ಮನೆಯಲ್ಲೇ ನ್ಯಾಚುರಲ್ಲಾಗಿ ಯಾವ ರೀತಿ ಏರ್ ಕಲರಿಂಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಈಗ ನಾನು ಆನ್ಲೈನಲ್ಲಿ ಎನ್ನ ಪೇಸ್ಟ್ ಮತ್ತು ಇಂಡಿಕೋ ಪೌಡರ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ನಾನು ಎನ್ನ ಪೇಸ್ಟ್ನ ನೋಡಿ ಈ ಥರ ಬೌಲ್ಗೆ ನಾನು ಹಾಕ್ಕೊಂಡಿದ್ದೀನಿ. ಈಗ ಮಮ್ಮಿಗೆ ನೋಡಿ, ನೀವು ಏರ್ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಫುಲ್ಲು ವೆಯ್ಟ್ ಏರ್ಸ್ ಆಗಿಬಿಟ್ಟಿತ್ತು. ಅವ್ರು ಅದರಿಂದ ಏರ್ ಕಲರಿಂಗ್ ಮಾಡೋದನ್ನೇ ಬಿಟ್ಬಿಟ್ಟಿದ್ರು. ನಾನು ಅದಕ್ಕೋಸ್ಕರ ಏನು ಮಾಡಿದೆ, ಈ ರೀತಿ ನಾನು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿ ಈಗ ಮಮ್ಮಿಗೆ ನಾನು ತಲೆ ಬಾಚ್ಕೊಂಡು, ತಲೆಯಲ್ಲಿ ಯಾವುದೇ ರೀತಿ ಗಂಟುಗಳಿಲ್ದಿರ, ಸಿಕ್ಕಿಲ್ದಿರ ಈ ರೀತಿ ತಲೆ ಬಾಚ್ಕೊಂಡು ಈಗ ನಾನು ಎಲ್ಲ ರೀತಿ ಕ್ಲೀನಾಗಿ ಅಪ್ಲೈ ಮಾಡ್ತಿದ್ದೀನಿ. ಹೇರ್ ಕಲರಿಂಗ್ ಮಾಡ್ತಿದ್ದೀನಿ. ಒಂದು ಬ್ರಷ್ ಸಹಾಯದಿಂದ ನಾನು ಮಾಡ್ಕೊಳ್ತಿದ್ದೀನಿ. ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೊಳ್ಳೋದು. ಮತ್ತು ಮಮ್ಮಿಗೆ ಯಾವುದೇ ರೀತಿ ಪ್ರಾಡಕ್ಟ್ ಯೂಸ್ ಮಾಡೋದು ತುಂಬ ತಲೆನೋವು ಬರೋದು, ತುಂಬ ಕಣ್ಣೆಲ್ಲ ತುಂಬ ಉರಿ ಬರೋದು, ಆ ರೀತಿ ಆಗ್ತಿತ್ತು. ತುಂಬ ಸೈಡ್ ಎಫೆಕ್ಟ್ಸ್ ಆಗ್ತಾಯಿತ್ತು. ನೋಡೋಣ, ಇದೊಂದು ಸರಿ ಟ್ರೈ ಮಾಡೋಣ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಹೇರ್ ಕಲರಿಂಗ್ ಎಲ್ಲ ಕಡೆಯೂ ನಾನು ಈ ಥರ ಹೇರ್ ಕಲರಿಂಗ್ ಮಾಡ್ಕೊಂಡಿದ್ದಾದಮೇಲೆ ಒಂದು 1 ಅವರ್ ಆ 2 ಅವರ್ಸು ಏರ್ನ ಬಿಟ್ಬಿಟ್ಟು ಈ ರೀತಿ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಏರ್ನ ವಾಶ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಶಾಂಪು ಇಲ್ದಿರ ನಾವು ಏರ್ ವಾಶ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಡೇ ನಾನು ಏನು ಮಾಡಿದೆ ಅಂದರೆ, ಇಂಡಿಕೋ ಪೌಡರ್ನ ನಾನು ಆರ್ಡ್ರ್ ಮಾಡಿದ್ನಲ್ವ, ಪೌಡರ್ ಬಂದಿತ್ತು. ಈ ಪೌಡರ್ನ ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಿದ್ದೀನಿ. ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಉಗುರು ಬೆಚ್ಚಗೆ ನೀರನ್ನ ಹಾಕ್ಕೊಂಡು ನಾವು ಒಂದು ಪೇಸ್ಟ್ ರೀತಿ ನಾವು ತಯಾರು ಮಾಡ್ಕೊಳ್ಬೇಕು.